ಹಾಯ್ ಹಲೋ ನಮಸ್ಕಾರ. ಇವತ್ತು ಕೋಳಿ ಹಿಡ್ಕೊಂಡು ಫೋಸ್ ಕೊಡ್ತಿದ್ದೀನಿ. ಯಾಕೆ ಹೇಳಿ? ಕೋಳಿ ಸಾರು ಮಾಡೋಕ್ಕೆ ಕೋಳಿಗೂ ಫೋಸ್ ಕೊಡಿಸ್ದೆ. ಇನ್ನೇನೋ ನಮ್ಮ ಅಪ್ಪನ ಜೊತೆನೂ ಫೋಸ್ ಕೊಡಿಸೇ ಬಿಟ್ಟೆ. ಗೌಡ್ರು ಫೋಸ್ ಕೊಡದೇ ಇದ್ದರೆ ಕೋಳಿಗೆ ಮರ್ಯಾದೆನೇ ಇಲ್ಲ ಅಂತೀನಿ. ಆಮೇಲೆ ಕೋಳಿನ ತಗೊಂಡೋಗಿ ಪಟಪಟ ಅಂತ ಅದ್ರ ಕತ್ತನ್ನ ಮುರಿದು, ಅಯ್ಯಯ್ಯೋ, ಈ ಥರ ಹೇಳಬೇಕಾದ್ರೆ ಈ ವೆಜಿಟೇರಿಯನ್ಸ್ಗೆ ಬೇಜಾರಾಗತ್ತೆ. ಏನು ಮಾಡೋದು? ನಾನ್ ವೆಜ್ ಅವ್ರ ಹೊಟ್ಟೆ ತುಂಬಬೇಕಲ್ಲ, ಇದೆಲ್ಲ ಮಾಡಬೇಕು. ಇದೆಲ್ಲ ಆಮೇಲೆ ಸತ್ತಿರೋ ಕೋಳಿನ ಚೆನ್ನಾಗಿ ಅದ್ರ ಮೇಲಿರೋ ಪುಕ್ಕಗಳನ್ನೆಲ್ಲ ತೆಗಿಬೇಕು. ಯಾಕಂದರೆ ಕೋಳಿ ಸರಿ ಮಾಡಬೇಕಾಗಿರೋಕ ಇದನ್ನು ಮುಖ್ಯವಾಗಿ ನೋಡಲೇಬೇಕು. ಏನಾದರೂ ಅಲ್ಪ ಸ್ವಲ್ಪ ಕೂದಲು ಉಳು ಅಥವಾ ಅದ್ರ ರೆಕ್ಕೆ ಪುಕ್ಕಗಳು ಉಳಿದ್ರೆ ತಿನ್ನೋಕೆ ಮನಸ್ಸು ಕೂಡ ಬರಲ್ಲ, ಸಾಂಬಾರು ಕೂಡ ಇಷ್ಟ ಆಗಲ್ಲ. ಹಾಗಾಗಿ ಸಣ್ಣ ಸಣ್ಣ ಪುಕ್ಕಗಳನ್ನ ಕೂಡ ಬಿಸಿನೀರಿಗೆ ತೆಗಿತಾ ಇದ್ವಿ. ಆಮೇಲೆ ಟಾಪ್ ಆ್ಯಂಗಲಿಂದ ಕ್ಯಾಮ್ರಾ ಹಿಡಿದಾಗ ನಮ್ಮ ಅಪ್ಪನ ತಲೆ ತುಂಬ ಹೇರ್ ಸ್ಟೈಲ್ ಸಖತ್ತಾಗಿ ಕಾಣಿಸ್ತಿತ್ತು. ಇದೆಲ್ಲ ಓಕೆ. ನನಗೂ ಒಂದಷ್ಟು ಕ್ವಶನ್ಸ್ ಇತ್ತು ನಮ್ಮ ಅಪ್ಪನ ಹತ್ರ. ನಾಟಿ ಕೋಳಿ ಯಾಕೆ ತಿನ್ನಬೇಕು, ಏನಾಗತ್ತೆ, ನಾಟಿ ಕೋಳಿಯಿಂದ ನಮ್ಮ ದೇಹಕ್ಕೆ ಏನೇನು ಯೂಸ್ಫುಲ್ ಇದೆ, ಇದು ಹೆಂಗೆ ಸಾರು ಮಾಡಬೇಕು, ನಮ್ಮನೇಲಿ ಯಾಕೆ ನಾಟಿ ಕೋಳಿ ಸಾಕಿಲ್ಲ, ಹೀಗೆ ಅಪ್ಪನ ಜೊತಿದ್ರೆ ಮಗಳು ಮಾತುಕತೆ ಹೇಳೋದೇ ಬೇಡ. ಇದೆಲ್ಲ ಆಯಿತು. ಕೊನೆಗೆ ನಾವು ಇದನ್ನು ತಗೊಂಡೋಗಿ ಸೀದಾ ಗ್ಯಾಸ್ ಸ್ಟವ್ವಿಗೆ ಇಟ್ವಿ ಅಲ್ಲ, ಇಡಕ್ಕೆ ಹೋದ್ವಿ. ಅಷ್ಟರೊಳಗೆ ನಮ್ಮನೆ ರಾಣಿ ಬಿನ್ನಿ ನಮ್ಮನ್ನ ಅಡ್ಡ ಹಾಕೇ ಬಿಟ್ಲು. ನನ್ನ ಬಿಟ್ಟು ಎಲ್ಲಿ ಕೋಳಿ ತೊಗೊಂಡು ಹೋಗ್ತಿದ್ರ ಅಂತ ಬಾಯಿ ಚಪ್ರಿಸಿದ್ದೋ. ಇನ್ನು ಕೋಳಿನ ಎಲ್ಲಿ ಹಿಡ್ಕೊಂಡು ಹೋಗ್ತಾಳೆ ಬಿನ್ನಿ ಅಂತ ನಾವು ಕೂಡ ತಮಾಷೆ ಮಾಡ್ಕೊಂಡಿದ್ವಿ. ನಮ್ಮ ಬಿನ್ನಿಗಂತೂ ಈ ಕೋಳಿ ಅಂದರೆ ತುಂಬ ಇಷ್ಟ ಆಗತ್ತೆ, ಎಲ್ಲಿದ್ರೂ ಬಿಡಲ್ಲ. ಇನ್ನೊಂದು ಕಡೆ ಫ್ರೇಮ್ ತೊಗೊಂಡು ಹೋದರೆ ನಮ್ಮ ಸ್ಟ್ಯಾನಿ ಯಾವಾಗಪ್ಪ ಕೋಳಿ ತರ್ತಾರೆ, ಯಾವಾಗ ನಂಗೆ ಸಾರು ಮಾಡ್ತಾರೆ ಅಂತ ತುಂಬ ಫೀಲಿಂಗಲ್ಲಿ ಕೂತಿದ್ದ. ಇದೆಲ್ಲ ನೋಡಿ ನನಗೂ ನಗು ಬಂತು. ನಾವು ಮಾತ್ರ ಚಿಕನ್ ಇಷ್ಟಪಡೋದಲ್ಲ, ನಮ್ಮನೆ ನಾಯಿಗಳು ಕೂಡ ತುಂಬ ಇಷ್ಟಪಡುತ್ತೆ. ಓಕೆ, ನಾನು ಇದನ್ನು ತುಂಬ ಇಳಿಯಲ್ಲ. ಸೀದಾ ಕೋಳಿನ ತೊಗೊಂಡೋಗಿ ಸ್ಟವ್ ಮೇಲೆ ಇಟ್ವಿ. ಆಗಿನ ಕಾಲದಲ್ಲೆಲ್ಲ ಈ ಕೋಳಿನ ಒಲೆಯಲ್ಲಿ ಈ ಥರ ಕಾಯಿಸ್ತಾ ಇದ್ವಿ. ಆದರೆ ಈಗ ಟ್ರೆಂಡ್ ಚೇಂಜ್ ಆಗಿದೆ, ಜನ್ರೇಷನೂ ಚೇಂಜ್ ಆಗಿದೆ. ನಾವು ಕೂರ್ಗಾದರೂ ಕೂಡ ಈಗ ಗ್ಯಾಸನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಹಾಗಾಗಿ ಗ್ಯಾಸಲ್ಲಿ ಚೆನ್ನಾಗಿ ಸುಡಬೇಕು. ಸುಟ್ಟಾದಮೇಲೆ, ಯಾಕಂದರೆ ಸುಡೋದು ನಾರ್ಮಲಿ ನಾವು ಈ ಪುಕ್ಕಗಳನ್ನ ಏನು ಕಿತ್ತಿರ್ತವೋ ಅದೆಲ್ಲವೂ ಕೂಡ ಬರ್ನ್ ಆಗಲಿ ಅಂತ. ಮನೆಗಳಲ್ಲೆಲ್ಲ ಬರ್ನಿಂಗ್ ಏನೂ ಇರಲ್ಲ, ಹಾಗಾಗಿ ಗ್ಯಾಸೇ ನಮಗೆ ಬರ್ನರ್ ಥರ ಯೂಸ್ ಆಗುತ್ತೆ. ಕೊನೆಗೂ ಆಡಿ ಕೂಡಿ ನಾನು ನಮ್ಮಪ್ಪ ಕೋಳಿ ಸರಿ ಮಾಡಿದ್ದಾಯಿತು, ಸಾಂಬಾರು ರೊಟ್ಟಿ ಮಾಡಿ ತಿಂದು ಆಯಿತು. ಆದರೆ ಸಾಂಬಾರು ವಿಡಿಯೋ ಮಾತ್ರ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಮಾಡ್ತೀನಿ. ಆ ವಿಡಿಯೋನೂ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.